ಒಂದು ದಿನ ನದಿ ದಡದಲ್ಲಿ ಆಟ ಆಡ್ತಿದ್ದ ಗೋಲು ಮತ್ತೆ ಜಗ್ಗುನ ಚುನ್ಮುನ್ ಅಜ್ಜಮ್ಮ ಹತ್ತಿರ ಕರೀತಾರೆ. ಇಬ್ರನ್ನು ಕರೆದು ನಿಮ್ಮಿಬ್ರಲ್ಲಿ ಯಾರು ತುಂಬಾ ಬುದ್ಧಿವಂತರು ಅಂತ ನೋಡೋಣ. ನನ್ನ ಪರೀಕ್ಷೆಯಲ್ಲಿ ನೀವಿಬ್ರು ಪಾಸ್ ಆದ್ರೆ ನಾನ್ ನಿಮ್ಗೆ ಒಂದು ಬುಟ್ಟಿ ಹಣ್ಣು ಕೊಡ್ತೇನೆ ಅಂತ ಅಜ್ಜಮ್ಮ ಹೇಳ್ತಾರೆ. ಅದಕ್ಕೆ ಗೋಲು ಮತ್ತೆ ಜಗ್ಗು ಒಪ್ಪಿಕೊಳ್ತಾರೆ. ಚುನ್ಮುನ್ ಅಜ್ಜಮ್ಮ ಇಬ್ರಿಗೂ ಒಂದೊಂದು ಹಣ್ಣು ಕೊಡ್ತಾರೆ. ನೋಡಿ ಮಕ್ಳೇ, ಈ ಹಣ್ಣುಗಳನ್ನ ನೀವಿಬ್ರು ಬೇರೆ ಬೇರೆಯಾಗಿ ಹೋಗಿ ಯಾರೂ ಇಲ್ಲದ ಜಾಗದಲ್ಲಿ ಹೋಗಿ ತಿಂದುಕೊಂಡು ಬಂದು ನನ್ನ ಹತ್ರ ಹೇಳ್ಬೇಕು ಅಂತ ಹೇಳ್ತಾರೆ. ಸರಿ ಅಂತ ಇಬ್ರು ಬೇರೆ ಬೇರೆ ಜಾಗಕ್ಕೆ ಹೋಗ್ತಾರೆ. ಜಗ್ಗು ಮರದ ಹಿಂದೆ ಹೋಗಿ ಅಲ್ಲಿ ಯಾರೂ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ಅಜ್ಜಿ ಕೊಟ್ಟ ಹಣ್ಣನ್ನ ತಿಂತಾನೆ. ಈ ಕಡೆ ಗೋಲು ಕೂಡ ಒಂದು ಕಡೆ ಯಾರೂ ಇಲ್ಲದ ಜಾಗಕ್ಕೆ ಹೋಗಿ ಹಣ್ಣನ್ನ ತಿನ್ಬೇಕು ಅಂತ ಇರುವಾಗ ಅಮ್ಮ ಹೇಳಿದ ಮಾತು ನೆನಪಾಗುತ್ತೆ. ಭಗವಂತ ಎಲ್ಲಾ ಕಡೆ ಇರ್ತಾರೆ. ನಾವೇನೇ ಒಳ್ಳೆ ಕೆಲಸ ಮಾಡ್ಲಿ ಕೆಟ್ಟ ಕೆಲ್ಸಾನೇ ಮಾಡ್ಲಿ ಅದನ್ನ ಆ ದೇವ್ರು ನೋಡ್ತಾ ಇರ್ತಾರೆ ಅಂತ. ಆವಾಗ ಆ ಗೋಲುಗೆ ಗೊತ್ತಾಗುತ್ತೆ ಯಾರೂ ಇಲ್ಲದ ಜಾಗ ಇಲ್ವೇ ಇಲ್ಲ ಅಂತ. ಅವನು ಆ ಹಣ್ಣಿನ ಸಮೇತ ವಾಪಸ್ ಅಜ್ಜಮ್ಮನ ಹತ್ರ ಬರ್ತಾನೆ. ಆವಾಗ ಜಗ್ಗು ಆಲ್ರೆಡಿ ಬಂದಿದ್ದ. ಗೋಲು ಆ ಹಣ್ಣನ್ನ ಅಜ್ಜಮ್ಮನಿಗೆ ಕೊಟ್ಟು, ಅಜ್ಜಮ್ಮ ಈ ಹಣ್ಣನ್ನ ನೀವೇ ಇಟ್ಕೊಳ್ಳಿ, ನನಗೆ ಯಾರೂ ಇಲ್ಲದ ಜಾಗ ಸಿಗ್ಲೇ ಇಲ್ಲ ಅಂತ ಹೇಳ್ತಾನೆ. ಆವಾಗ ಜಗ್ಗು ಹೇಳ್ತಾನೆ, ನಿನ್ಗೆ ನನ್ ಜೊತೆನೆ ಬರ್ಬೋದಿತ್ತಲ್ವಾ, ನಾನು ಒಂದು ಮರದ ಹಿಂದೆ ಹೋಗಿ ತಿಂದೆ, ಅಲ್ಲಿ ಯಾರೂ ಇರ್ಲಿಲ್ಲ ಅಂತ. ಅದಕ್ಕೆ ಗೋಲು ಹೇಳ್ತಾನೆ, ಯಾರೂ ಇಲ್ಲದ ಜಾಗ ಇಲ್ವೇ ಇಲ್ಲ ಜಗ್ಗು, ದೇವ್ರು ಎಲ್ಲಾ ಕಡೆ ಇರ್ತಾನೆ ಅಂತ ಅಮ್ಮ ಹೇಳಿದ್ದಾರೆ ಅಂತ. ಅದನ್ನ ಕೇಳಿ ಅಜ್ಜಮ್ಮನಿಗೆ ಖುಷಿಯಾಗಿ ನಿಜವಾಗಿಯೂ ನಿನ್ನ ಅಮ್ಮ ಸರಿಯಾಗಿಯೇ ಹೇಳಿದಾಳೆ ಅಂತ ಆ ಹಣ್ಣಿನ ಬುಟ್ಟಿನ ಗೋಲುಗೆ ಕೊಟ್ಟಾಳೆ.